ಸರ್, ನಾವು ಹಲವು ದಿನಗಳಿಂದ ಅಥವಾ ಹಲವು ತಿಂಗಳುಗಳಿಂದ ಇದನ್ನು ಮಾನ್ಯ ಸಚಿವರ ಹತ್ರ ಮತ್ತು ವಿವಿಧ ಅಧಿಕಾರಿಗಳ ಹತ್ರ ಮಾತಾಡ್ತಾನೆ ಇದ್ದೀವಿ. ಅವರು ಪ್ರೋ ಪೀಪಲ್ ಪಾಲಿಸಿ ಕೊಡ್ತೀವಿ ಅಂತಲೇ ನಿಮ್ಮ ಸೋದರ ವಾಹಿನಿಯಾದ ನ್ಯೂಸ್ 9 ಸಹ March 6 ಹೇಳಿದರು. ನಾವು ಅದನ್ನೇ ಫಾಲೋ ಅಪ್ ಮಾಡ್ತಾ ಬರ್ತಿದ್ವಿ. ಅವರು ಈ ವಾರ ಬರುತ್ತೆ, ಆ ವಾರ ಬರುತ್ತೆ, ಅಸೆಂಬ್ಲಿ ಇದೆ ಅದೆಲ್ಲ ಹೇಳಿದ್ರು, ನಾವು ಕಾಯ್ಕೊಂಡು ಬರ್ತಿದ್ವಿ. ಬಟ್ ಈಗೇನಂದರೆ ಶಾಲೆ ಅಡ್ಮಿಷನ್ಸ್ ಈ ವಾರ ಮುಗಿಯುತ್ತೆ, ಈ ತಿಂಗಳಿಗೆ ಮುಗಿಯುತ್ತೆ, ಆಮೇಲೆ ಬೇಸಿಗೆ ರಜೆ ಇರೋದ್ರಿಂದ ಆಮೇಲೆ ಅಡ್ಮಿಷನ್ಸ್ ನಡೆಯೋದಿಲ್ಲ. ಅದಕ್ಕೆ ಇವರಿಗೆ ತೊಂದರೆ ಆಗುತ್ತೆ ಅಂತ ಮತ್ತೆ ನಮ್ಮ ಮನವಿಯನ್ನು ಕೊಡೋಕ್ಕೆ ಬಂದಿದ್ವಿ. ಬಟ್ ಈಗ ಅವ್ರು ಹೇಳ್ತಾ ಇರೋದು ಅದು ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಫಾರ್ವರ್ಡ್ ಮಾಡಿದ್ದೀವಿ, ಅವ್ರು ಏನು ಡಿಸಿಷನ್ ತಗೋತಾರೆ ಅದನ್ನು ಕೊಡ್ತೀವಿ, ನೀವು ಅದ್ರವರೆಗೂ ವೆಯ್ಟ್ ಮಾಡಿ ಅಂತ. ಬಟ್ ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕೆ ನಮ್ಗೆ ಇಲ್ಲ, ಟೈಮ್ ಇಲ್ಲ ಸರ್. ಸರ್, ಮತ್ತು ಇನ್ನೊಂದು, ಇಲ್ಲಿ ಬಂದಂಥ ಒಂದು ಸಮಯದಲ್ಲಿ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ, ಅದು ತಾಳ್ಮೆ ಕಳ್ಕೊಂಡ್ರು ಅಂತಕ್ಕಂಥದ್ದು ಕೂಡ ವಿಜುವಲ್ಸಲ್ಲಿ ಗೊತ್ತಾಗ್ತಾ ಇದೆ. ಸೊ ಆ ಒಂದು ಸಮಯದಲ್ಲಿ ಏನಾಯಿತು ಅಂತ ಅವ್ರು ಯಾವ ರೀತಿ ವರ್ತನೆ ಮಾಡಿದ್ರು? ಆ್ಯಕ್ಚುಲಿ ಅವರು ಸೀದಾ ಬಂದಿದ್ದರು, ಮೀಡಿಯಾನ ಯಾರು ಕರ್ಕೊಂಡು ಬಂದಿದ್ರು ಅಂತ ಕೇಳಿದ್ರು. ನಮ್ಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಮೀಡಿಯಾ ಒಳಗಡೆ ಬಂದಿರೋದು. ಬಟ್ ಸರ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಮೀಡಿಯಾ ಹತ್ರ ಡೈರೆಕ್ಟ್ಗೆ ಹೋಗ್ಬಿಟ್ಟು ನೀವೇ ಕರ್ಕೊಂಡು ಬಂದಿರಬೇಕು, ಸೊ ದಿಸ್ ಇಸ್ ನಾಟ್ ದ ವೇ ಟು ಬಿಹೇವ್, ಯು ಬ್ರಾಟ್ ಮೀಡಿಯಾ ಇನ್ಸೈಡ್ ಮೈ ಹೌಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಗ್ರೆಸಿವ್ಗಾಗಿ ಮಾತಾಡಿದರು. ಬಟ್ ನಾವು ಅದಕ್ಕೋಸ್ಕರ ಬಂದಿಲ್ಲ. ನಾವು ಬಂದಿರೋದು 5 years 5 months ನಮ್ಮ ಸ್ಕೂಲ್ಸ್ ಅವರೇ ಕಾಲ್ ಫರ್ ಮಾಡಿಬಿಟ್ಟು ಅಡ್ಮಿಷನ್ಸ್ ಕೊಟ್ಟಿರೋದು. ಸೊ ಅಡ್ಮಿಷನ್ಸ್ ಕೊಟ್ಟಿರೋದು ಆವಾಗ ಪಾಲಿಸಿ 5 years 5 months ಇದೆ. ಅವರು ಒಪ್ಪಿದ್ದರು 1-2 days ಸರ್ಕ್ಯುಲರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು 1 month ಬ್ಯಾಕ್ ಎಲ್ಲ ಮೀಡಿಯಾ ಪರವಾಗಿ ಅವರು ವಾಗ್ದಾನ ಕೊಟ್ಟಿದ್ದರು, ನಾನು ಫೇವರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದು ಏನಾಗಿದೆ ಸರ್, ನಮ್ಗೆ ಯಾಕಂದರೆ April 5th ಇದಾಗಿದೆ, ಪೈಗ ಫೀಸಸ್ ಕಟ್ಟಬೇಕಂದ್ರೆ ಪ್ರೆಷರ್ ಇದೆ, ಸ್ವಲ್ಪ ಏನೋ ಒಂದು ಮಾಡಿಕೊಡ್ರಿ, ಸ್ವಲ್ಪ ಸರ್ಕ್ಯುಲರ್ ಬೇಗ ಬರಲಿ ಅನ್ನಿ ಕೇಳ್ಕೊಳೋದಕ್ಕೆ ಬಂದಿರೋದು. ತುಂಬ ಟೆನ್ಷನ್ ಆಗ್ತಾ ಇದೆ. ಮನೆಗೆ ಹೋಗಿ ನಮ್ಮ ಮಕ್ಕಳಿಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಅವರು ಯೋಚನೆ ಮಾಡ್ತಾಯಿದ್ರು, ಅಮ್ಮ ಮಿನಿಸ್ಟರ್ ಹತ್ರ ಹೋಗ್ತಾಯಿದ್ರು, ಏನೇನೋ ಗುಡ್ ನ್ಯೂಸ್ ತರ್ತಾರೆ, ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತೀನಿ ಅಂತ. ಅವರು ಮನೆಯಲ್ಲಿ ಬಿಟ್ಬಿಟ್ಟು ಬಂದಿದ್ದೆ ನಾವು. ಇವಾಗ ಅವರು ಏನು ಮಾತಬೇಕೋ ಗೊತ್ತಾಗ್ತಾ ಇಲ್ಲ. ಅವರು ನಮಗೆ ತುಂಬ ಡಿಸಪಾಯಿಂಟ್ ಆಗ್ತಾ ಇದೆ. ಅಂದರೆ ಮೊದಲು ಭರವಸೆ ಮಾತುಗಳನ್ನ ಹೇಳಿದ್ರು, ಆದರೆ ವಿಳಂಬ ಮಾಡ್ತಾ ಬರ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ 5 year 5 month ಆ ನೋಟಿಸ್ ಆಗ ನಾವು ಅಡ್ಮಿಟ್ ಮಾಡಿದ್ವಿ. ಇವಾಗ ಅವರು ಏನೋ ಉಜ್ಜಾಯ ಆಗಿ 2 months ರಿಲ್ಯಾಕ್ಸೇಷನ್ ಬರ್ಬೋದು ಅಂತ ಥರ ಬರ್ತಾ ಇದೆ. ಬಟ್ ಎಲ್ಲರಿಗೂ ನ್ಯಾಯ ಆಗಲ್ಲಲ್ವಾ, ನನ್ನ ಮಗಲ್ಗಂತೂ ಆಗಲ್ಲ. ಸೊ ನಾವು ಬಂದು ಏನು ಮಾಡಬೇಕೋ ಏನೋ, ಸ್ಕೂಲ್ ಅವರು ಹೆಲ್ಪ್ ಮಾಡ್ತಾ ಇಲ್ಲ, ಏನೋ ಗೊತ್ತಾಗ್ತಾ ಇಲ್ಲ. ತುಂಬ ಟೆನ್ಷನ್.